ಮಗಳು ಇಲ್ಲಿ ಬಂದು ಕೂತಿದ್ದೀರಾ? ಅಪ್ಪ, ಇದು ಮೋಸ ತಾನೆ. ನನ್ನ ಬಿಟ್ಟು ಫುಟ್ಬಾಲ್ ಮ್ಯಾಚ್ ನೋಡ್ತಾ ಇದ್ದೀರಾ. ಚಿಕ್ಕಂದ್ರಿಂದ ನನಗೆ ಫುಟ್ಬಾಲ್ ಅಂದ್ರೆ ಎಷ್ಟಿಷ್ಟ ಅಂತ ನಿಮಗೆ ಗೊತ್ತು ತಾನೆ? ಅದು ಹಾಗಲ್ಲ ಮಗಳೇ, ನೀನು ಮಲಗಿದ್ಯಲ್ಲ, ನಿನ್ನನ್ನು ಡಿಸ್ಟರ್ಬ್ ಮಾಡೋದು ಬೇಡ ಅಂತ ನಾವಿಬ್ಬರೇ ಬಂದ್ವಿ ಅಷ್ಟೇ. ಸಾರಿ ಮಗಳೇ, ಇನ್ಮೇಲೆ ನಿನ್ನನ್ನು ಬಿಟ್ಟು ಫುಟ್ಬಾಲ್ ಮ್ಯಾಚ್ ನೋಡಲ್ಲ. ಫುಟ್ಬಾಲ್ ವರ್ಲ್ಡ್ ಕಪ್ ನ ಲೈವ್ ಅಲ್ಲಿ ನೋಡೋದ್ರಲ್ಲೇ ಮಜಾ ಇರುತ್ತೆ. ಹೌದಾ ಮಗಳೇ? ಬಾ 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 ಕೂತ್ಕೋ. ನೋಡ್ ಮಗಳೇ, ಮೊದಲು ಫುಟ್ಬಾಲ್ ಮ್ಯಾಚ್ ನೋಡೋಕೆ ಎಲ್ಲೆಲ್ಲೋ ಹುಡುಕ್ಬೇಕಾಗಿತ್ತು. ಈಗ ಹಾಗೇನಿಲ್ಲ, ಕಣ್ಣಂಚಲ್ಲೇ ಬೆರಳು ತುದಿಲೆ ZEE5 ನಲ್ಲೇ ಸಿಗುತ್ತೆ. ಅದ್ರಲ್ಲೂ ಇವತ್ತಂತೂ ಮ್ಯಾಚು ತುಂಬಾ ಸೂಪರ್ ಆಗಿದೆ, ಒಳ್ಳೆ ಎಂಟರ್ಟೈನ್ಮೆಂಟ್. ಪುಟ, ನೀನು ನಿಮ್ಮಮ್ಮ ನಾನು 3 ಜನ ZEE5 ನಲ್ಲಿ ಫುಟ್ಬಾಲ್ ವರ್ಲ್ಡ್ ಕಪ್ ನ ನೋಡೋಣ, ಏನಂತೀಯ? ಏಯ್ ನೋಡು, ನಿಮ್ ಜೊತೆ ಮಾತಾಡ್ತಾ ಮಾತಾಡ್ತಾ ZEE5 ಹಾಕೋದೇ ಮರ್ತ್ಬಿಟ್ಟಿದೀನಿ. ಬಾಳು ಬಂಗಾರ ಆಗ್ಬೇಕು, ಈ ಮನೆಯಲ್ಲಿ ಹೊಸ ಜೀವನ ಶುರು ಮಾಡ್ಬೇಕು. ಶಾಂತಮ್ಮ, ಏನಿದು? ಏನಕ್ಕಿದೆಲ್ಲ ಮಾಡ್ತಿದ್ಯಾ? ಇವತ್ತು ಯಜಮಾನ್ರು ಎಲ್ರ ಮುಂದೆನು ನಿಮ್ ಮದ್ವೆ ವಿಷಯ ಹೇಳಿದ್ರು. ಈ ವಿಷಯ ಕೇಳಿ ಎಲ್ರಿಗೂ ಎಷ್ಟು ಸಂತೋಷ ಆಗಿದೆ ಗೊತ್ತಾ? ಏನು, ಅಪ್ಪ ಎಲ್ಲ ವಿಷಯ ಹೇಳ್ಬಿಟ್ರಾ? ಹೌದು. ಇದ್ರಲ್ಲಿ ಮುಚ್ಚು ಮರೆ ಯಾಕೆ? ಗಂಡ ಹೆಂಡ್ತಿನ ಹಸೆಮಣೆ ಮೇಲೆ ಕೂರಿಸಿ ಮರು ಮಾಂಗಲ್ಯ ಧಾರಣೆ ಮಾಡೋದು ಅಂದ್ರೆ ಸಂತೋಷದ ವಿಷಯ ಅಲ್ವಾ? ಅದೇನೋ ಸರಿ, ಅದಕ್ಕೆ ಅವ್ರೇನಂದ್ರು? ಓ ಅಳೀಂದ್ರ, ಅವ್ರಿಗೆ ಖುಷಿಗೆ ಮಾತೇ ಬರ್ತಿಲ್ಲ. ನನಗೆ ಗೊತ್ತಿತ್ತು ಶಾಂತಮ್ಮ, ಅವರಿಗೆ ನನ್ನ ಮೇಲೆ ತುಂಬಾನೇ ಪ್ರೀತಿ ಇದೆ. ಇಲ್ಲ ಅಂದಿದ್ರೆ ನನ್ನ ಬಗ್ಗೆ ಇಷ್ಟೆಲ್ಲ ಕಾಳಜಿ ಮಾಡ್ತಿದ್ರಾ? ನನ್ಗಿಷ್ಟು ಸೇವೆ ಮಾಡ್ತಿದ್ರಾ? ಅವರು ತುಂಬಾ ಒಳ್ಳೆಯವರು. ನಂಗೆ ಆ ದೇವ್ರು ಕೊಟ್ಟಿರೋ ವರ ಅವರು. ಸರಿಯಾಗಿ ಹೇಳಿದ್ರಿ. ನಮ್ಮ ಅಳೀಂದ್ರು ನಿಜವಾಗ್ಲೂ ಒಳ್ಳೆಯವರು. ನಿಮ್ಮಿಬ್ಬರ ಮೇಲೆ ಯಾರ ಕಣ್ಣು ಬೇದೆ ಇರ್ಲಿ. ಇನ್ ಯಾರ ಕಣ್ಣು ಬೀಳಲ್ಲ. ನಾಳೆನೆ ಮದ್ವೆ ಅಂತಿದ್ಯಾ, ನಮ್ಮಿಬ್ರು ಯಾರು ದೂರ ಮಾಡಲ್ಲ. ಎಲ್ಲಿ ಇನ್ನೊಂದ್ ಸ್ವೀಟ್ ತಿನ್ಸು. ತಗೊಳ್ಳಿ, ತಿನ್ನಿ. ಆಹಾ, ಮತ್ತೆ ಅಂಜಲಿ ಅಮ್ಮವರು ಅಳಿಂದ್ರು ಒಂದಾಗ್ತಿದ್ದಾರೆ. ನಾಳೆ ಎಲ್ರೂ ಮುಂದೆ ಈ ಮದ್ವೆ ನಡೆದ್ರೆ ಮದ್ವೆ ಮುಗಿತಿದ್ದ ಹಾಗೆ ಆ ಅಸಿಸ್ಟೆಂಟು ಅವಳ ಮಗಳನ್ನ ಮನೆಯಿಂದ ಆಚೆ ಓಡಿಸ್ತೀನಿ. ನೀವು ಇಲ್ಲಿದ್ದೀರಾ ಮೇಡಮ್? ನಿಮ್ಮನ್ನೇ ಹುಡ್ಕೊಂಡು ಬಂದೆ. ಯಾಕೆ ಲಾಸ್ಟ್ ಟೈಮ್ ನನಗ್ ಬಾಯ್ ಹೇಳಿ ಇಲ್ಲಿಂದ ಕಳಿಸ್ಬಿಡೋದಕ್ಕ? ಮೇಡಮ್, ಏನ್ ಮಾತಾಡ್ತಾ ಇದ್ದೀರಾ? ನಿನ್ನೇನ್ ಮತ್ತೆ ನನ್ ಕಣ್ ಮುಂದೆನೆ ನೀನ್ ಬೇರೆ ಯಾವಳಿಗೂ ತಾಳಿ ಕಟ್ಟಿ ಅಂತ ಅದನ್ನ ನಾನ್ ನೋಡ್ಕೊಂಡು ಬದುಕಿರ್ಬೇಕಾ ಸುಬ್ಬು? ನನ್ ಗಂಡನ್ಗೆ ಬೇರೆಯವ್ರ ಜೊತೆ ಮದ್ವೆ, ಅದು ನನ್ ಮುಂದೆನೆ. ಇದನ್ನೆಲ್ಲ ನನ್ಗೆ ಸಹಿಸ್ಕೊಂಡಿರೋದಕ್ಕೆ ಆಗಲ್ಲ ಸುಬ್ಬು. ನಾನು ನಿನ್ನ ಪ್ರೀತಿ ಪಡ್ಕೊಂಡಿರೋದು. ನಿನ್ ಜೊತೆ ಮದ್ವೆ ಆಗೋದಕ್ಕೆ ದೊಡ್ಡ ಯುದ್ಧನೇ ಎದುರಿಸಿದ್ದೀನಿ. ಅಂತದ್ರಲ್ಲಿ ಇವಳು ಅವಳು ಬರ್ತಾಳಂತೆ, ಅವಳಿಗೆ ನಿನ್ ತಾಳಿ ಕಟ್ಟಿ ಅಂತೆ, ಅದನ್ನ ನಾನ್ ನೋಡ್ಕೊಂಡು ನಗ್ನಗ್ತ ಅಕ್ಷತೆ ಆಗ್ಬೇಕಂತೆ. ಅಯ್ಯೋ ಏನ್ ಮೇಡಮ್ ಇಷ್ಟೆಲ್ಲ ಮಾತಾಡ್ತಾ ಇದ್ದೀರಾ? ಹೌದಪ್ಪ, ನಾನ್ ಏನು ಮಾತಾಡ್ಬಾರ್ದು. ಯಾಕೆ ಹೇಳಿದ್ರೆ ನೀನೇನು ಮಾತಾಡ್ತಿಲ್ವಲ್ಲ. ಆ ದೊಡ್ಡ ಮನುಷ್ಯಗೆ ಏನೇನು ಹೇಳ್ತಿದ್ದಾರೆ ಅದನ್ನೆಲ್ಲ ಹೂ ಹೂ ಅಂತ ಹೇಳಿ ಸುಮ್ಮನೆ ಇದೆಯಲ್ಲ. ಮೇಡಮ್, ನನ್ನ ಪರಿಸ್ಥಿತಿನೂ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಮೇಡಮ್. ಇದೆಲ್ಲ ನಾನೇ ಬೇಕು ಅಂತ ಮಾಡಿಸ್ಕೋತಾ ಇದ್ದೀನಾ? ಇಲ್ಲ ಅಲ್ವಾ ಮೇಡಮ್? ಮೊದಲೇ ತೂಗೋ ಕತ್ತಿ ಮೇಲೆ ನಡೀತಾ ಇದ್ದೀನಿ. ನೀವೇ ನನ್ನ ಚೆನ್ನಾಗಿ ಮಾತಾಡಿಸ್ಬೇಕಲ್ವಾ ಮೇಡಮ್? ನೀವೇ ನನಗೆ ಸಪೋರ್ಟ್ ಮಾಡ್ಬೇಕಲ್ವಾ ಮೇಡಮ್? ಓ, ಸಪೋರ್ಟ್ ಮಾಡ್ಬೇಕಾ? ಅಂದ್ರೆ ನಾನು ಹೋಗಿ ತಾಳಿ ಸೆಲೆಕ್ಟ್ ಮಾಡ್ಕೊಂಡು ತಂದು ಕೊಡ್ಬೇಕಾ ನಿನಗೆ? ಅಥವಾ ಆ ಮದ್ವೆ ಹುಡುಗಿನ ಅಲಂಕಾರ ಮಾಡಿ ಮುಂದೆ ಬಂದು ನಿಲ್ಲಿಸ್ಬೇಕಾ? ಮೇಡಮ್ ನೀವು ತುಂಬಾ ಕೋಪದಲ್ಲಿದ್ದೀರಾ. ನಾನು ಇವಾಗ ನಿಮ್ಮ ಹತ್ರ ಮಾತಾಡಲ್ಲ, ಸ್ವಲ್ಪ ಟೈಮ್ ಕೊಡಿ ನಮಗೆ. ಟೈಮ್ ಕೊಡ್ಬೇಕಾ? ನಾಳೆನೇ ಮದ್ವೆ. ಇಲ್ಲ, ನೀನ್ ಹೋಗಿ ಮದ್ವೆ ಮಾಡ್ಕೊಂಡ್ ಬಾ, ಆಮೇಲೆ ಬಂದು ನನ್ನ ಜೊತೆ ಮಾತಾಡು. ಇಲ್ಲ ಮೇಡಮ್, ನಾನು ಇವಾಗಲೇ ಅಂಜಲಿ ಹತ್ರ ಹೋಗಿ ಮಾತಾಡ್ತೀನಿ, ಎಲ್ಲ ಸರಿ ಮಾಡ್ತೀನಿ. ಸುಬ್ಬು, ಪಾಪ ಮುತ್ತು ಬಾ, ಇದೆಲ್ಲ ನಿನ್ನಿಂದನೇ ಆಗಿದ್ದು. ಇವಾಗ ನೋಡು, ದೊಡ್ಡ ಎಡವಟ್ಟಾಗೋಗಿದೆ. ನಾನಂತೂ ಇದಕ್ಕೆಲ್ಲ ಒಪ್ಪಲ್ಲ ಮುತ್ತು. ಸುಬ್ಬು ಅವರೇ, ಮೊದಲು ನನ್ನ ಮಾತು ಕೇಳಿ. ಅಂಜಲಿ ಅಮ್ಮವ್ರ ಗಂಡ ನಾನಲ್ಲ. ಆ ವಿಚಾರ ನನಗೆ ಗೊತ್ತಲ್ವಾ? ನಿಜವಾದ ದೀಪಕ್ ಇದಾರಲ್ಲ, ಅವನ ಬಗ್ಗೆ ಇನ್ಫಾರ್ಮೇಶನ್ ಸಿಕ್ಕಿದೆ. ಹೌದು, ನಾವು ನಿನ್ನ ಹೊರಡಬೇಕು. ಅವ್ನ ತಪ್ಪಿಸ್ಕೊಳಕ್ ಮುಂಚೆ ಅವನ್ನ ಹಿಡಿಬೇಕು. ಆದಷ್ಟು ಬೇಗ ಅವನ್ನ ಕರ್ಕೊಂಡು ಈ ಮನೆಗೆ ಬರಬೇಕು. ಅಬ್ಬಾ, ಹೋದ್ ಜೀವ ಬಂದಂಗಾಯ್ತು ಮುತ್ತು. ಸಾಯ್ತಿರೋನ್ ಬಾಯಿಗೆ ಅಮೃತ ಸುರಿದಿದ್ಯಾ. ದೂರದಲ್ಲಿ ದೀಪ ಕಾಣಿಸ್ತಾ ಇದೆ. ನನಗೆ ಸಮಾಧಾನ ಆಯ್ತು ಇವಾಗ. ಶ್ರಾವಣಿ ಮೇಡಮ್, ನೋಡಿದ್ರ, ಆ ದೇವ್ರಿದ್ದಾನೆ. ನಿಮ್ ಗಂಡ ನಿಮ್ಮನ್ ಬಿಟ್ಟು ಎಲ್ಲೂ ಹೋಗೋದಿಲ್ಲ. ನೀವೇನು ಯೋಚನೆ ಮಾಡ್ಬೇಡಿ. ಹ್ಞೂ ಮೇಡಮ್, ಆಂಜನೇಯ ಯಾವಾಗ್ಲೂ ನಮ್ಮ ಸಪೋರ್ಟಲ್ಲೇ ಇರ್ತಾನೆ ಮೇಡಮ್. ಆ ದೀಪಕ್ನ ಆದಷ್ಟು ಬೇಗ ಇಲ್ಲಿ ಕರ್ಕೊಂಡು ಬಂದು ಇರೋ ಸತ್ಯನೆಲ್ಲ ಅವನ ಹತ್ರನೇ ಬಾಯಿ ಬಿಡಿಸ್ತೀನಿ. ಆಮೇಲೆ ಇಲ್ಲಿಂದ ಹೊರಟು ಬಿಡೋಣ. ಈ ಊರಿನ ಸವತಾನೆ ಬೇಡ ನಮ್ಗೆ.
ನಿಜಾನ ಸುಬ್ಬು? ಕೇಳ್ತಿರಲ್ಲ ಮೇಡಮ್, ನಿಜ ಹೇಳ್ತಾ ಇದ್ದೀನಿ. ನಿಮ್ಮನ್ನು ಬಿಟ್ಟು ಬದುಕಕ್ಕಾಗುತ್ತಾ ಮೇಡಮ್ ನನಗೆ? ನೀವೇ ನನ್ನ ಪ್ರಾಣ ಮೇಡಮ್. ನಾನು ಬೇರೆ ಹುಡುಗಿನ ಕಣ್ಣೆತ್ತು ನೋಡಲ್ಲ ಅಂತದ್ರಲ್ಲಿ ತಾಳಿ ಕಟ್ತೀನ ಮೇಡಮ್? ನನಗೂ ಅಷ್ಟೆ, ನೀನಂದ್ರೆ ನನ್ನ ಪ್ರಾಣ. ನನಗೂ ಅಷ್ಟೇ, ನೀವೇ ನನ್ನ ಜೀವ. ಅಯ್ಯೋ, ನಿಮ್ ರೊಮ್ಯಾನ್ಸ್ನ ಆಮೇಲೆ ಇಟ್ಕೊಳ್ಳಿ. ಆ ದೀಪಕ್ ತಪ್ಪಿಸ್ಕೊಂಡೋದ್ರೆ ನಮ್ಗೆ ಕಷ್ಟ ಕಟ್ಟಿಟ್ ಬುದ್ಧಿ. ಬೇಗ ಬನ್ನಿ. ಸರಿ ಮೇಡಮ್, ಆದಷ್ಟು ಬೇಗ ಹೋಗಿ ಬಂದ್ಬಿಡ್ತೀವಿ ಮೇಡಮ್. ಸರಿ ಆಯ್ತು, ಹೋಗ್ಬಿಟ್ಟು ಬಾ, ಬೇಗ ಬರ್ಬೇಕು. ಬರ್ತೀನಿ. ನಡೀರಿ. ಈ ಖುಷಿ ಆಯ್ತಾ? ಕೇಳ್ತಿರಲ್ಲ, ಆನಂದ, ಪರಮಾನಂದ. ನಮ್ಮ ಬಾಸ್ಗೂ ನೀವು ಅಂದ್ರೆ ಪಂಚಪ್ರಾಣ. ನಿದ್ದೆಯಲ್ಲೂ ಯಾವಾಗ್ಲೂ ಅಂಜಲಿ ಅಂಜಲಿ ಅಂತ ಹೇಳ್ತಿರ್ತಾರೆ. ನಿಮ್ ಮಗು ಸಿಕ್ತಲ್ಲ, ಸಿಕ್ಕ ಮೇಲಂತೂ ಸ್ವಂತ ಮಗುಗಿಂತ ಹೆಚ್ಚಾಗಿ ನೋಡ್ಕೊಂಡಿದ್ದಾರೆ. ಆ ಮಗುಗೂ ಅಷ್ಟೆ ನಮ್ಮ ಬಾಸ್ ಅಂದ್ರೆ ತುಂಬಾ ಇಷ್ಟ. ಒಟ್ಟಾರೆ ನೀವು ಸಂಸಾರ ಚೆನ್ನಾಗಿರ್ಲಿ, ಯಾರ ದೃಷ್ಟಿನೂ ತಾಕದೇ ಇರ್ಲಿ. ನೀವಿಷ್ಟ ಹೇಳಿದ್ರಲ್ಲ ಸಾಕು, ನನಗೆ ಇವಾಗ ಸಮಾಧಾನ ಆಯ್ತು. ಮೇಡಮ್ ಅವರೇ, ನನಗೆ ಎಷ್ಟು ಸಲ ನೀವು ಚುಚ್ಚಿ ಚುಚ್ಚಿ ಮಾತಾಡಿದ್ದೀರಾ. ಇನ್ನು ಮುಂದೆ ನಾನು ನಿಮಗೆ ಚುಚ್ಚಿ ಮಾತಾಡ್ತೀನಿ. ಏನು ಯೋಚನೆ ಮಾಡ್ತಿದ್ದೀರಾ? ಅಪ್ಪ, ಏನೂ ಇಲ್ಲ. ನಮ್ಮ ಬಾಸ್ಗೆ ಏನಿಷ್ಟ ಏನಿಷ್ಟ ಇಲ್ಲ ಅನ್ನೋದೆಲ್ಲ ನನ್ನ ಮಗಳಿಗೆ ತುಂಬಾ ಚೆನ್ನಾಗಿ ಗೊತ್ತು.